ಹರ್ಬಲ್ ಲೈಫ್ ತೊಗೊಳ್ತಿರ್ಬೇಕಾದ್ರೆ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ ಕೂಡ ಆಗ್ತೀವಿ, ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ. ಬಟ್ ಬಿಟ್ಟ ಮೇಲೆ ದಪ್ಪ ಆಗ್ಬಿಡ್ತೀವಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಹಿತೈಷಿಗಳು ಆಗಾಗ ಸಲಹೆಗಳು ಕೊಡ್ತಾ ಇರ್ತಾರೆ. ಸಲಹೆಗಳ ಜೊತೆಗೆ ಕಾಲು ಕೂಡ ಎಳೀತಾ ಇರ್ತಾರೆ. ಈ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ಶೇಕ್ನ ಶುರು ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಮತ್ತೆ ಗೇನ್ ಆಗ್ತೀವ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬರೋಣ. ಈ ವಿಡಿಯೋ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ನಿಮ್ಗೆ ಏನಿಸ್ತು ಕೂಡ ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಯ್ಟ್ಲೆಸ್ ಪ್ರೋಗ್ರಾಮ್ ಆಲ್ರೆಡಿ ಶುರುವಾಗಿದೆ, ಹೊಸ ಬ್ಯಾಚ್ ಶುರುವಾಗಿದೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಹೊಸವರಿಗೆ, ಸೊ ನಿಮಗೆ ಅವಕಾಶ ಇದೆ. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಕೂಡ ಶುರುವಾಗಿದೆ ಅಂತ. ಹರ್ಬಲ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ದಪ್ಪ ಇರ್ತೀವಿ, ಕರೆಕ್ಟ್ ಅಲ್ಲ? ಅಥವಾ ಅನ್ಕಂಡೀಷನಲ್ ಇರ್ತೀವಿ. ಸೊ ಅದಕ್ಕೋಸ್ಕರನೇ ಏನಾದ್ರು ಟ್ರೈ ಮಾಡಿ ಕೊನೆಗೆ ಹರ್ಬಲ್ ಲೈಫ್ ಸಿಕ್ಕಿರುತ್ತೆ. ಅದರ ಅರ್ಥ ನಾವು ಹರ್ಬಲ್ ಲೈಫ್ ಶುರು ಮಾಡೋಕ್ಕಿಂತ ಮುಂಚೆ ದಪ್ಪ ಇದ್ವಿ. ಅದಕ್ಕೆ ರೀಸನ್ ಏನಿರುತ್ತೆ? ಎಕ್ಸೆಸ್ ಆಫ್ ಕ್ಯಾಲರಿ ಡೆಪಾಸಿಟ್ ಇರುತ್ತೆ, ಅಥವಾ ನಮ್ಮ ಲೈಫ್ ಸ್ಟೈಲ್, ನಮ್ಮ ಹೀಟಿಂಗ್ ಹ್ಯಾಬಿಟ್ಸ್, ತುಂಬ ರೀಸನ್ಸ್ಗಳಿರುತ್ತೆ ನಾವು ದಪ್ಪ ಆಗೋದಕ್ಕೆ. ಒಂದೇ ಇರಲ್ಲ, ಈವನ್ ಜೆನೆಟಿಕ್ಸ್ ಕೂಡ ಮ್ಯಾಟ್ರ್ ಆಗಿರುತ್ತೆ. ಸೊ ಶೇಕ್ ಶುರು ಮಾಡಿದ್ಮೇಲೆ ನಾವು ಬರೀ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಆಗಲ್ಲ. ಪ್ರಾಡಕ್ಟ್ ಜೊತೆಗೆ ನಾವು ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸಲ್ಲಿ ಕೂತ್ಕೊಂಡು ಕೋಚ್ ಹೇಳಿದ್ಮೇಲೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕ್ಯಾಲೋರಿ ಅಂದರೆ ಏನು, ಯಾವ ಥರ ಫುಡ್ಗಳನ್ನ ಇಂಟೇಕ್ ಮಾಡಬೇಕು, ಐಡಿಯಲ್ ವೇಟ್ ಅಚೀವ್ ಆದಮೇಲೆ ಹೇಗೆ ಮೇಂಟೈನ್ ಮಾಡೋದು, ಇದೆಲ್ಲ ಕೂಡ ಸಾಕಷ್ಟು ಮಾಹಿತಿ ಆಗಾಗ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಅಳವಡಿಸ್ಕೋಬೇಕು. ಬಾಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ಸಣ್ಣ ಇದ್ದಿದ್ದ ಬಾಡಿ ದಪ್ಪ ಆಗೋದು ಗೊತ್ತಿದೆ, ದಪ್ಪ ಇದ್ದಿದ್ದ ಬಾಡಿ ಸಣ್ಣ ಆಗೋದು ಗೊತ್ತಿದೆ, ಸಣ್ಣ ಆಗಿದ್ದ ಬಾಡಿಗೆ ಮೇಂಟೈನ್ ಮಾಡೋದು ಗೊತ್ತಿರೋದಿಲ್ವಾ? ಖಂಡಿತ ಗೊತ್ತಿರುತ್ತೆ. ಅದಕ್ಕೆ ಟ್ರೈನ್ ಮಾಡಬೇಕು. ಆ ಟ್ರೈನ್ ಮಾಡಬೇಕು ಅಂದರೆ ಬರೀ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ. ಪ್ರಾಡಕ್ಟ್ ಜೊತೆಗೆ ಕೋಚ್ ಹೇಳಿದ್ನ ಕೂಡ ಅರ್ಥ ಮಾಡ್ಕೋಬೇಕು. ಕೋಚ್ ಕೆಲವೊಂದು ಪ್ರೋಗ್ರಾಮ್ಸ್ಗಳು ಕೂರಿಸ್ತಾರೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಇರಬಹುದು, ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮ್, ಅಥವಾ ವೆಯ್ಟ್ ಲಾಸ್ ಮ್ಯಾರಥಾನ್, ಅಥವಾ ಲೈಫ್ ಸ್ಟೈಲ್ ಡೇ, ಅಥವಾ ಕೆಲವೊಂದಷ್ಟು ನಮಗೆ ಅಂತ ಏನೇನು ಈವೆಂಟ್ಸ್ಗಳಿದೆಯಲ್ಲ ಕೂತ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಯಾಕೆ ದಪ್ಪ ಆದ್ವಿ, ಯಾವ ಥರ ಫುಡ್ಗಳನ್ನ ಇಂಟೇಕ್ ಮಾಡಬೇಕು, ಯಾವ ಥರ ಫುಡ್ ನಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ಲೈಫ್ ಲಾಂಗ್ ವೆಯ್ಟ್ ಮೇಂಟೈನ್ ಮಾಡೋದು ಈಸಿ ಇರುತ್ತೆ. ಬಿಟ್ಟ ಮೇಲೆ ದಪ್ಪ ಆಗ್ಬಿಟ್ರೆ, ಬಿಟ್ಟ ಮೇಲೆ ದಪ್ಪ ಆಗ್ಬಿಟ್ರೆ, ಸೊ ನೀವು ಐಡಿಯಲ್ ವೇಟಿಗೆ ಬಂದಾಗ ಸೊ ನಿಮ್ಮದು ಮಸಲ್ ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ನೀವು ಓನ್ಲಿ ವೆಯ್ಟ್ ಲಾಸ್ ಮಾಡಿದರೆ, ಫ್ಯಾಟ್ ಲೂಸ್ನ ಮಾಡಿದ್ರೆ, ಬರೀ ಮಸಲ್ ಲಾಸ್ನ ಮಾಡಿ ಓನ್ಲಿ ವೆಯ್ಟ್ ಲಾಸ್ ಮಾಡಿದರೆ ಖಂಡಿತ ಅದು ನೀವು ಯಾವುದೇ ಮೆಥಡಲ್ಲಿ ಮಾಡಿರಿ, ಹರ್ಬಲ್ ಲೈಫಲ್ಲಿ ಯೂಸ್ ಮಾಡಿ, ಅಥವಾ ನೀವು ಜಿಮ್ಮೆಲ್ಲ ಹೋಗಿರಿ, ಅಥವಾ ಊಟ ಕಮ್ಮಿ ಮಾಡಿ, ಏನೇ ಮಾಡಿರಿ, ಮಸಲ್ ಲಾಸ್ ಮಾಡಿ ನೀವು ವೆಯ್ಟ್ ಲಾಸ್ ಮಾಡಿದರೆ ಆ ವೆಯ್ಟ್ ಹೆಗೇನ್ ಡಬಲ್ ತ್ರಿಬಲ್ ಬೌನ್ಸ್ ಬ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಅನ್ಹೆಲ್ತಿ ಕಂಡೀಷನಲ್ಲಿ ಇದ್ದಾಗ, ನಿಮ್ಮ ಲೈಫ್ ಸ್ಟೈಲ್ನ ಇಟ್ಕೊಂಡಿದ್ದಾಗ. ಅದೇ ನೀವು ಫ್ಯಾಟ್ ಲೂಸ್ನ ಮಾಡಿ ಮಸಲ್ ಗೇನ್ ಮಾಡಿದರೆ ಅದು ನೀವು ಲೈಫ್ ಲಾಂಗ್ ಈಸಿಯಾಗಿ ಮೇಂಟೆನೆನ್ಸ್ ಆರಾಮಾಗಿ ಮಾಡಬಹುದು. ಅಷ್ಟು ಕೆಪಾಸಿಟಿ ನಮ್ಮ ಬಾಡಿಗಿದೆ, ಸಿಕ್ಕಾಪಟ್ಟೆ ಅಮೇಝಿಂಗ್ ನಮ್ಮ ಬಾಡಿ. ಅದನ್ನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ದೆ ನಾವು ಯಾರೋ ಹೇಳಿದ್ರು ಅದೇ ಹೇಳಿದ್ರು ಹಂಗಲ್ಲ. ಅದು ತುಂಬ ಸಿಸ್ಟಮ್ ಇದೆ. ಅದರಲ್ಲಿ ಬಿಟ್ಮೇಲೆ ದಪ್ಪ ಆಗ್ತಾರೆ ಅನ್ನೋದಾದರೆ, ಸೊ ತುಂಬ ಜನ ಜಿಮ್ ಬಿಟ್ಟಿರೋರು ಕೂಡ ದಪ್ಪ ಆಗಿದ್ದಾರೆ, ಯೋಗ ಏರೋಬಿಕ್ಸ್ ಮಾಡಿ ಜುಂಬಾ ಮಾಡಿರೋ ಬಿಟ್ಟಿದ್ರು ಕೂಡ ದಪ್ಪ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಜಿಮ್ ಕೆಟ್ಟದ್ದ? ಇಲ್ವಲ್ಲ. ಅಥವಾ ಫಿಟ್ನೆಸ್ ಸೆಂಟರ್ ಕೆಟ್ಟದ್ದ? ಇಲ್ವಲ್ಲ. ಅದೆಲ್ಲ ರಾಂಗ್. ಸೊ ಬಿಟ್ಟ ಮೇಲೆ ನೀವು ಏನು ಲೈಫ್ನ ಲೀಡ್ ಮಾಡ್ತೀರಾ, ಯಾವ ರೀತಿ ಹೀಟಿಂಗ್ ಹ್ಯಾಬಿಟ್ಸ್ನ ಅಳವಡಿಸ್ಕೊಳ್ತೀರಾ, ಯಾವ ರೀತಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಇರುತ್ತೆ, ಸೊ ಹೇಗೆ ಡಯಟ್ನ ಫಾಲೋ ಮಾಡ್ತೀರಾ, ಇದ್ರ ಬೇಸ್ ಮೇಲೆ ನಿಮ್ಮ ಬಾಡಿ ನಿಂತಿರುತ್ತೆ. ನೀವು ವೆಯ್ಟ್ ಲಾಸ್ ಇರಲಿ ಅಥವಾ ವೆಯ್ಟ್ ಗೇನ್ ಇರಲಿ, ಅದು ಏನೋ ಇರಲಿ, ಬಟ್ ನಿಮ್ಮದು ಐಡಿಯಲ್ ಕಂಡೀಷನ್ನ ಮೇಂಟೈನ್ ಮಾಡಬೇಕಂದ್ರೆ ಕಾನ್ಷಿಯಸ್ಸಾಗಿ ಊಟ ಮಾಡಬೇಕು. ಈಗ ಹೆಂಗೆ ನೀವು ಒಂದು ಸ್ಟೋರ್ಗೆ ಹೋದಾಗ ಒಂದು 10 ಬಟ್ಟೆ ನೋಡಿದಾಗ 10 ಬಟ್ಟೆನೂ ಚೆನ್ನಾಗಿರೋದಕ್ಕೆ ಸ್ಟೋರ್ ಓನರ್ ತಂದೆಲ್ಲ ಹಾಕಿರೋದು, ಕರೆಕ್ಟ್ ಅಲ್ಲ? ಬಟ್ 10ರಲ್ಲಿ ನೀನು ಯಾವುದೋ ಒಂದು ಇಷ್ಟ ಆಗುತ್ತೆ, 10 ಬಟ್ಟೆಗಳನ್ನ ತೆಗೆದು ಎಲ್ಲ ಮಾಡಿ ಗಂಜಿ ಬಟ್ಟೆನ ಇದೆಲ್ಲ ಚೆಕ್ ಮಾಡಿ ಇದು ಓಕೆ ಅಂದಮೇಲೆ ನೀವು ತೊಗೊಳ್ತೀರ. 4-5 ಅವರ್ ಹಾಕೋ ಬಟ್ಟೆನೇ ಅಷ್ಟು ಚೆನ್ನಾಗಿ ಕಾನ್ಷಿಯಸ್ ಎಲ್ಲ ತೊಗೊಳ್ತೀರ ಅಂದರೆ 120 ವರ್ಷ ಬದುಕುವಂಥ ಬಾಡಿ ಎಷ್ಟು ಕಾನ್ಷಿಯಸ್ ಆಗಿರಬೇಕು ಯೋಚನೆ ಮಾಡಿ. ಇದಕ್ಕೆ ಆನ್ಸರ್ ಅಷ್ಟೇ. ಹರ್ಬಲ್ ಬಿಟ್ಟ ಮೇಲೆ ದಪ್ಪ ಆಗೋದು, ಅಥವಾ ಜಿಮ್ ಬಿಟ್ಟ ಮೇಲೆ ದಪ್ಪ ಆಗೋದು, ಅಥವಾ ಯಾವುದೋ ಒಂದು ಫಿಟ್ನೆಸ್ ಸೆಂಟರ್ ಹೋಗ್ತಿದ್ದು ಸಡನ್ನಾಗಿ ಬಿಟ್ಟೆ ದಪ್ಪ ಆಗೋದು, ಇದೆಲ್ಲ ನಿಮ್ಮ ಕಂಟ್ರೋಲ್ನಿರುತ್ತೆ, ನಿಮ್ಮ ಕೈಯಲ್ಲಿ ಇರುತ್ತೆ ಅಷ್ಟೇ. ಇದು ಅಂತಾರೆ ಅದಷ್ಟೇ, ಅದು ಹಂಗೆ ಇರುತ್ತೆ ಅಷ್ಟೇ, ಬೇರೆ ಏನೂ ಆಗೋದಿಲ್ಲ. ಒಂಚೂರು ಮೆದುಳು ಇರುತ್ತೆ, ಆ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡಿ. ಇರೋದು ನಮ್ಮದು ದೇಹ. ಎಷ್ಟು ಕಾಸ್ಟ್ಲಿಯೆಸ್ಟ್ ದೇಹ ಗೊತ್ತಾ? ಇದಕ್ಕೆ ನೀವು ಏನೂ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಕಾಸ್ಟ್ಲಿಯೆಸ್ಟ್ ದೇಹ ನಮಗೆ ಸಿಕ್ಕಿರುವಂಥದ್ದು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ಟ್ರೈನ್ ಅಪ್ ಮಾಡಿದ್ರೆ ಸೂಪರಾಗಿರುತ್ತೆ. ಪೊಲೀಸ್ ಡಾಕ್ಟರ ನೀವು ಟ್ರೈನ್ ಅಪ್ ಮಾಡಲಿಲ್ಲ ಅಂದರೆ ಮರಿಯಿಂದಾಗಿಂದನೇ ಅದು ನಿಮ್ಮ ಮೈ ಮೇಲೆ ಬಂದು ಮಾಡುತ್ತೆ. ಇದೇ ಆನ್ಸರ್. ಎಲ್ಲನೂ ಕೂಡ ಟ್ರೈನಿಂಗ್ ಸಿಸ್ಟಮ್ ಅಲ್ಲಿರುತ್ತೆ ಅಷ್ಟೇ ವಿನಃ ಯಾವುದರಲ್ಲೂ ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.